ಕೇಂದ್ರ ರಾಜ್ಯ ಖಾತೆಯ ಸಚಿವರು ಮಂತ್ರಿಗಳು ಸೋಮಣ್ಣ ರಾಜೀನಾಮೆ ಕೊಡ್ತಾರಂತೆ. ಕಾರಣ ಮಾತ್ರ ತುಂಬಾ ನಿಗೂಢವಾಗಿದೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಯಡಿಯೂರಪ್ಪನವರೇ ಬಿಜೆಪಿಯ ಬಾಸ್ ಕರ್ನಾಟಕಕ್ಕೆ ಅಂತ ಏನು ಘೋಷವಾಕ್ಯಗಳು ಮೊಳಗಿದ್ವಲ್ವಾ, ಹಾಗೆಯೇ ಬಿಜೆಪಿಯ ಕರ್ನಾಟಕ ಇನ್ಚಾರ್ಜ್ ರಾಮ್ ಮೋಹನ್ ದಾಸ್ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಹೇಳ್ಬಿಟ್ರು. ಇದಾದ್ಮೇಲೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ವಾತಾವರಣ. ಪರಿಣಾಮ ಸೋಮಣ್ಣ ರಾಜೀನಾಮೆಗೆ ಮುಂದಾಗಿದ್ದಾರಂತೆ ಕೇಂದ್ರ ಮಂತ್ರಿ ಸ್ಥಾನಕ್ಕೆ. ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್, ಇವತ್ತಿನ ಫೋಕಸ್ ಟುಡೇನಲ್ಲಿ ಸೋಮಣ್ಣ ರಾಜೀನಾಮೆಗೆ ನಿರ್ಧಾರ ಮಾಡಿದ್ಯಾಕೆ, ಅದೇ ರೀತಿ ಯಡಿಯೂರಪ್ಪ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋದನ್ನ ಅಂಕಿ ಅಂಶಗಳ ಸಮೇತ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ. ಎಸ್ ವೀಕ್ಷಕರೇ, ಈ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಇತ್ತು. ಒಂದು ಕಡೆ ರಾಜಾಹುಲಿ ಯಡಿಯೂರಪ್ಪನವರ ಬಣ, ವಿಜಯೇಂದ್ರ ಅವರ ಬಣ. ಮತ್ತೊಂದು ಕಡೆ ಹಿಂದೂ ಹುಲಿಗಳು ಅಂತ ಏನಿದ್ವಲ್ಲ, ಎಲ್ಲವೂ ಸೇರಿ ಒಂದು ಬಣ. ಬಸನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ, ಈ ಥರದ್ದು. ಅವ್ರ ಜೊತೆಗೆ ಈ ಕುಮಾರ್ ಬಂಗಾರಪ್ಪ, ದಾವಣಗೆರೆ GM ಸಿದ್ದೇಶ್ವರ್, ಈ ಥರದವ್ರು ಒಂದು ಬಣ ಇತ್ತು. ಅದಾದಮೇಲೆ ನಾವು ಅವ್ರ ಬಣನೂ ಅಲ್ಲ, ಇವ್ರ ಬಣನೂ ಅಲ್ಲ, ನಾವು ಪಕ್ಕಾ BJP ಬಣ ಅಂತ ಅಂದರೆ BL ಸಂತೋಷ್ ಅವರ ಬಣ ಒಂದು, R ಅಶೋಕ್ ಆ್ಯಂಡ್ ಟೀಮ್, ಬಸವರಾಜ ಬೊಮ್ಮಾಯಿ ಅವರು, ಈ ಥರದವರೆಲ್ಲ ಒಂದು ಬಣದಲ್ಲಿದ್ದು. ಆದರೆ ಮೊನ್ನೆ BJPಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ಒಕ್ಕೊರಲಿನ ತೀರ್ಮಾನ ಬಂತು. BJPಯ ವರಿಷ್ಠರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮುಂದೆ BJP ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ಬಿಟ್ರು. ಬೇರೆ ಇವ್ರನ್ನ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಆ ಸಭೆಗೆ. ಯತ್ನಾಳ್ ಅವ್ರನ್ನ ಇನ್ವೈಟ್ ಮಾಡಿರಲಿಲ್ಲ, ರಮೇಶ್ ಜಾರಕಿಹೊಳಿ ಇನ್ವೈಟ್ ಮಾಡಿರಲಿಲ್ಲ. ಅಂದರೆ ಈ ಬಿನ್ನರು ಅಂತ ಏನು ಗುರುತಿಸ್ಕೊಂಡಿದ್ರಲ್ಲ, ಅವ್ರನ್ನ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಆ ಸಭೆಯಲ್ಲಿ ಕರ್ನಾಟಕದ BJPಗೆ ಯಡಿಯೂರಪ್ಪನವರ ಅನುಭವ ಮತ್ತು ವಿಜಯೇಂದ್ರ ಅವರ ಯುವಶಕ್ತಿ, ಅವರ ನೇತೃತ್ವದಲ್ಲೇ BJP ಮುಂದುವರಿಯುತ್ತೆ ಅನ್ನೋದನ್ನು ಘೋಷಿಸಿಬಿಟ್ರು. ಇದಾದಮೇಲೆ BJPಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಬೆಂಕಿ ಹೊತ್ಕೊಂಡು ಜ್ವಾಲೆಯಾಗಿ ಉರಿಲಿಕ್ಕೆ ಶುರುವಾಯಿತು. ಅದರ ಪರಿಣಾಮ ಸೋಮಣ್ಣ ರಾಜೀನಾಮೆಗೆ ನಿರ್ಧಾರ ಮಾಡಿದ್ರು ಅನ್ನುವಂಥದ್ದು. ಹಾಗಾದರೆ ಸೋಮಣ್ಣ ರಾಜೀನಾಮೆಗೆ ಯಾಕೆ ನಿರ್ಧಾರ ಮಾಡಿದ್ರು? ಎಸ್ ವೀಕ್ಷಕರೇ, ಕೇಂದ್ರ ಮಂತ್ರಿ ಸೋಮಣ್ಣ ರಾಜೀನಾಮೆಗೆ ಏನಾದರೂ ತೀರ್ಮಾನ ಮಾಡಿದ್ರ? ಹಾಗಾದರೆ ಹೌದು ಅಂತಿವೆ ದೆಹಲಿ ಮೂಲಗಳು. ಕಾರಣ, ಒಂದು ಕಡೆ ಮುಂದೆ BJP ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೇಳಿ ಗುರಿಟ್ಕೊಂಡಂಥ ಸೋಮಣ್ಣನವರಿಗೆ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮುಂದೆ ಕರ್ನಾಟಕದಲ್ಲಿ ರಾಜಕೀಯ ಅನ್ನೋದು ಒಂದು ಕಡೆ ಬಿಸಿ ತುಪ್ಪ. ಈ ಕಡೆ ನುಂಗ್ಲಿಕ್ಕೂ ಆಗಲ್ಲ, ಈ ಕಡೆ ಉಳ್ಲಿಕ್ಕೂ ಆಗಲ್ಲ ಅನ್ನುವಂಥ ವಾತಾವರಣ ಇದೆ. ಮತ್ತೊಂದು ಕಡೆ ಅಶ್ವಿನಿ ವೈಭವ್, ಕೇಂದ್ರ ಮಂತ್ರಿಗಳು, ರೈಲ್ವೆ ಮಂತ್ರಿಗಳು, ಅವರು ಯಡಿಯೂರಪ್ಪನವರ ಮಾತು ಕೇಳಿ ನಾನು ಯಾವ ಫೈಲ್ಗಳಿಗೂ ಕೂಡ ಸಹಿ ಮಾಡ್ತಾ ಇಲ್ಲ, ಇಲಾಖೆಯಲ್ಲಿ ನಾನು ಸೂಚಿಸಿರೋ ಫೈಲ್ಗಳು ಯಾವುದು ಕ್ಲಿಯರ್ ಆಗ್ತಾ ಇಲ್ಲ, ಯಾವ ಸೌಭಾಗ್ಯಕ್ಕೆ ನಾನು ಕೇಂದ್ರ ಮಂತ್ರಿ ಆಗಿರಬೇಕು ಅನ್ನೋ ಒಂದು ನೋವು, ಹತಾಶೆ, ದುಗುಡ ಸೋಮಣ್ಣನವ್ರನ್ನ ರಾಜೀನಾಮೆವರೆಗೂ ತಂದು ನಿಲ್ಲಿಸಿತ್ತು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಈ ಹುದ್ದೆಯಲ್ಲಿ ನಾನು ಮುಂದುವರಿಯಲ್ಲ, ನನ್ನ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ. ಕೇಂದ್ರ ರೈಲ್ವೆ ಮಂತ್ರಿಗಳು ನಾನು ಹೇಳಿರೋ ಫೈಲ್ಸ್ಗಳಿಗೆ ಯಾವುದಕ್ಕೂ ಸೈನ್ ಮಾಡ್ತಾ ಇಲ್ಲ, ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ನಮ್ಮ ರಾಜ್ಯದವರೇ ಯಾರೋ ಪಿನ್ ಇಡ್ತಿದ್ದಾರೆ, ನನಗೆ ಹಿನ್ನಡೆ ಆಗೋ ಥರ ಮಾಡ್ತಾ ಇದ್ದಾರೆ ಅನ್ನುವಂತಹ ನೋವನ್ನು ಸೋಮಣ್ಣನವರು ಅವರ ಆತ್ಮೀಯರಲ್ಲಿ, ಆಪ್ತರಲ್ಲಿ ಹೇಳ್ಕೊಂಡ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಅಂತ ಹೋಗಿದ್ದಾರೆ. ಆದರೆ ಎಲ್ಲರೂ ಸೇರಿ ಮನವೊಲಿಸಿ, ಇಲ್ಲ ಎಲ್ಲದಕ್ಕೂ ಸಮಯ ಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕಳಿಸಿ. ಇಷ್ಟೆಲ್ಲ ಬೆಳವಣಿಗೆ ನಡೆದರೂ ಕೂಡ ರಾಜಾಹುಲಿ ಯಡಿಯೂರಪ್ಪ ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ, ಹೆದ್ರಲ್ಲ. ಅವರು ಪಕ್ಷವನ್ನು ಏಕಾಂಗಿಯಾಗಾದರೂ
BJP ಏಕಾಂಗಿಯಾಗಾದರೂ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿಕೆ ಕೊಟ್ಟು ಆ ಕುರಿತು ಈಗ ಕಾರ್ಯಮಗ್ನರಾಗಿ 27ಕ್ಕೆ ಬರ್ಡೇ ಯಡಿಯೂರಪ್ಪನವ್ರದ್ದು, 50 ವರ್ಷ ಆಯಿತು ರಾಜಕೀಯಕ್ಕೆ ಬಂದು, ಅದನ್ನ ಸೆಲೆಬ್ರೇಟ್ ಮಾಡಬೇಕಂತ ಅವ್ರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕಾತರದಿಂದ. ಕೆಲವೊಂದು BJPಯ ರಾಜಕೀಯ ವಿಚಾರಗಳನ್ನು ಯಡಿಯೂರಪ್ಪ ತುಂಬ ಸೂಕ್ಷ್ಮವಾಗಿ ಸೈಲೆಂಟ್ ಆಗಿನೇ ಉತ್ತರ ಕೊಡ್ತಾ ಇದ್ದಾರೆ, ಯಾವುದಕ್ಕೂ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಪ್ರಾರಂಭವಾಗಿದೆ. 2028ರ ಹೊತ್ತಿಗೆ ಈ ಅಲೆ ಸುನಾಮಿ ಥರ ರಾಜ್ಯಾದ್ಯಂತ ವ್ಯಾಪಿಸುತ್ತೆ. ಆ ಸುನಾಮಿಯಲ್ಲಿ ಕಾಂಗ್ರೆಸ್ ಕೊಚ್ಕೊಂಡು ಹೋಗುತ್ತೆ, BJP ಅಧಿಕಾರಕ್ಕೆ ಬರುತ್ತೆ. ಬಂದ ಮೇಲೆ ಮಗನಿಗೆ ಯಾವ ರೀತಿ ಒಂದು ಉನ್ನತವಾದಂಥ ಹುದ್ದೆ ಸಿಗಬೇಕು, ಆ ರೀತಿ ತಂತ್ರದಲ್ಲಿ ಯಡಿಯೂರಪ್ಪ ಮುಳುಗಿದ್ದಾರೆ. ಈಗ BJPಯಲ್ಲಿಯ ಈ ಬಣ ರಾಜಕೀಯ ಮುಂದೆ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.